ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಫೈನಾನ್ಸ್ ಪ್ರಾಡಕ್ಟ್ ಗಳ ಬಗ್ಗೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಿದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಈ ನಂಬರ್ ಗೆ ಸಪೋರ್ಟ್ ಕೂಡ ಸಿಗುತ್ತೆ. ಹಾಗೆ ಸಪೋರ್ಟ್ ಸಿಗಬೇಕು ಅಂದ್ರೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಲಿಂಕ್ ಅನ್ನು ಬಳಸ್ಕೊಂಡು ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಕೂಡ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಸುದ್ದಿಗಳ ಕಡೆ ನಾವು ಬರೆದಿದ್ರೆ 2025 ಒಂದು ಚಾಲೆಂಜಿಂಗ್ ಇಯರ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಹಾಗೂ ನಮ್ಮ ಇಂಡಿವಿಜುವಲ್ ಪೋರ್ಟ್ಫೋಲಿಯೋಗಳಿಗೆ. ಆದ್ರೆ ಈ ವರ್ಷ ಕೂಡ ಹಲವು ದಿನಗಳು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ತುಂಬಾ ಒಳ್ಳೆ ಕರೆಕ್ಷನ್ ಗಳು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಿಗ್ಗೆಸ್ಟ್ ಕ್ರಾಶ್ ಅಂಡ್ ಬಿಗ್ಗೆಸ್ಟ್ ರೀಬೌಂಡ್ ಹಿಸ್ಟ್ರಿಯನ್ನ ನೋಡೋದಾದ್ರೆ ನಾವು 2025 ಇಲ್ಲಿ 10 ದಿನಗಳ ಡೇಟಾ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಹಾಗೂ ಮ್ಯಾಕ್ಸಿಮಮ್ ಅಪ್ ಅಂಡ್ ಡೌನ್ ಎರಡೂ ಆಗಿದೆ. ಅಂತಹ 10 ದಿನಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನೋಡಬಹುದು, ಏಪ್ರಿಲ್ 7ನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ಅಂದ್ರೆ ನಮ್ಮ ನಿಫ್ಟಿಯಲ್ಲಿ 743 ಪಾಯಿಂಟ್ಸ್ ಅಥವಾ 3.24% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಡೌನ್ ಫಾಲ್ ಅಂತ ಹೇಳ್ಬೋದು 2025. ಕಾರಣ ಟ್ಯಾರಿಫ್ ಶಾಕ್. ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ರು ಅವತ್ತು, ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅನ್ನ. ಆ ಟ್ಯಾರಿಫ್ ಇಂಪ್ಯಾಕ್ಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಯ್ತು. 743 ಪಾಯಿಂಟ್ಸ್ ಡೌನ್ ಆಯ್ತು ನಮ್ಮ ನಿಫ್ಟಿ. ಇದು ನಿಫ್ಟಿ ಇಂಡೆಕ್ಸ್ ಅಲ್ಲಿ ಕಂಡು ಬಂದಿರುವಂತಹ ಡೌನ್ ಫಾಲ್ 3.24% ಡೌನ್ ಆಯ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಡೌನ್ ಫಾಲ್ 2025. ಏನು ಜಿಯೋ ಪೊಲಿಟಿಕಲ್ ಬ್ರೇಕ್ ಥ್ರೂ ನೋಡಬಹುದು. ಮೇ 12ನೇ ತಾರೀಕು 917 ಪಾಯಿಂಟ್ಸ್ ಅಪ್ ಆಯ್ತು. ನಿಯರ್ಲಿ 4% ರ್ಯಾಲಿ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸೀಸ್ ಫೈರ್ ಉಂಟಾಗಿದ್ದು. ಎ ಸರ್ಪ್ರೈಸ್ ಸೀಸ್ ಫೈರ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ. ಅಂದ್ರೆ ಭಾರತ ಹಾಗೂ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಏನಿತ್ತು ಇದು ಜಾಸ್ತಿ ದಿನ ಮುಂದುವರಿಯುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಫ್ಯೂ ಡೇಸ್ ಅಲ್ಲಿ ಅದು ಸೀಸ್ ಫೈರ್ ಗೆ ಕಾರಣ ಆಯ್ತು. ಇದು ಮಾರ್ಕೆಟ್ ನ ಬಿಗ್ ರಿಲೀಫ್ ರ್ಯಾಲಿಗೆ ಕೂಡ ಕಾರಣ ಆಯ್ತು. ನಿಯರ್ಲಿ 4% ರ್ಯಾಲಿ ಮೇ 12ನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ನಂತರ ಏಪ್ರಿಲ್ 15 RBI ಇಂಡ್ಯೂಸ್ಡ್ ಗೈನ್ 500 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಜಂಪ್ ನೋಡ್ಲಿಕ್ಕೆ ಸಿಕ್ತು, ಅಥವಾ 2.19%. ಅದಕ್ಕೆ ಕಾರಣ ನೋಡಬಹುದು, ಫ್ಯೂಯಲ್ಡ್ ಬೈ ದ ಸರ್ಪ್ರೈಸ್ ಪಾಸ್ ಇನ್ ರೆಸಿಪ್ರೋಕಲ್ ಟ್ಯಾರಿಫ್ ಪಾಸ್ ಆಯ್ತು ಸ್ವಲ್ಪ ದಿನದ ಮಟ್ಟಿಗೆ. ಅದು ಆ ರೀತಿ ರ್ಯಾಲಿಗೆ ಕೂಡ ಕಾರಣ ಆಯ್ತು. ನಂತರ ಏಪ್ರಿಲ್ 11 ವಾಲಟಿಲಿಟಿ ಸ್ಪೈಕ್ 429 ಪಾಯಿಂಟ್ಸ್ 1.92% ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣ ಅಂತಂದ್ರೆ ಡಿಫೆನ್ಸಿವ್ ಬೈಯಿಂಗ್ ಇನ್ FMCG, ಫಾರ್ಮಾ ಅಲಾಂಗ್ ವಿತ್ ಸ್ಪೆಸಿಫಿಕ್ ಕಾರ್ಪೊರೇಟ್ ಅರ್ನಿಂಗ್ಸ್ ಬೀಟ್ಸ್. ಏನು ಏಪ್ರಿಲ್ 17ನೇ ತಾರೀಕು ಅರ್ನಿಂಗ್ಸ್ ಯುಪೋರಿಯಾ ಅಂದ್ರೆ ನಂಬರ್ಸ್ ಚೆನ್ನಾಗಿದ್ದ ಕಾರಣಕ್ಕೆ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು. 414 ಪಾಯಿಂಟ್ಸ್ ಅಥವಾ 1.77% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ನಮ್ಮ ನಿಫ್ಟಿ 50. ಇನ್ನು ಜನವರಿ 2ನೇ ತಾರೀಕು ಆಪ್ಟಿಮಿಸ್ಟಿಕ್ ಸ್ಟಾರ್ಟ್, ನಿಫ್ಟಿ ಆಟ್ಸ್ 446 ಪಾಯಿಂಟ್ಸ್ ಅಥವಾ 1.88%. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ರಿಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋಸ್, ಹಾಗಾಗಿ ಅವಾಗ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ನಂತರ ಜನವರಿ 6 ರಿಯಾಲಿಟಿ ಚೆಕ್ ಒಳ್ಳೆ ರಿಕವರಿ ಆಗಿತ್ತು 2ನೇ ತಾರೀಕು. ಬಟ್ ಆನಂತರ ಡೌನ್ ಆಯ್ತು 389 ಪಾಯಿಂಟ್ಸ್ 1.62%. ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ತು. ನಂತರ ಫೆಬ್ರವರಿ 28ನೇ ತಾರೀಕು ಪ್ರೀ ಟ್ಯಾರಿಫ್ ಆಂಕ್ಸಿಟಿ, ಟ್ಯಾರಿಫ್ ಅನೌನ್ಸ್ ಆಗುತ್ತೆ ಅಂತ ಸುದ್ದಿ ಬಂದ ತಕ್ಷಣ 420 ಪಾಯಿಂಟ್ಸ್ 1.86% ಡೌನ್ ಆಯ್ತು. ನಂತರ ಬಜೆಟ್ ಬೂಸ್ಟ್ ಸಿಕ್ತು ಫೆಬ್ರವರಿ 4ನೇ ತಾರೀಕು 378 ಪಾಯಿಂಟ್ಸ್ 1.62% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಪೋಸ್ಟ್ ಬಜೆಟ್ ಮೊಮೆಂಟಮ್, ಅದು ಬಜೆಟ್ ದಿನ ಅಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ, ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ನಂತರ ಮೇ 15ನೇ ತಾರೀಕು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 395 ಪಾಯಿಂಟ್ಸ್ ಅಥವಾ 1.6% ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಇದು ಟಾಪ್ 10 ಡೇಸ್ ನಮ್ಮ ಮಾರ್ಕೆಟ್ ಅಲ್ಲಿ ಈ ವರ್ಷದಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು. ಅತಿ ಹೆಚ್ಚು ಡೌನ್ ಫಾಲ್ 2 ದಿನ ಬಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ದಿನನೇ ಬಂದಿದೆ ಹಂಗ್ ನೋಡಿದ್ರೆ. ಬಟ್ ಓವರ್ ಆಲ್ ಮಾರ್ಕೆಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ದೇ ಇರಬಹುದು, ಬಟ್ ಡೀಸೆಂಟ್ ಗೇನ್ ಅನ್ನ ಎಸ್ಪೆಷಲಿ 8 ಟ್ರೇಡಿಂಗ್ ಸೆಷನ್ಸ್ ಅಲ್ಲೇ ಗಳಿಸಿದೆ ನಮ್ಮ ಮಾರ್ಕೆಟ್. ಈಗಲೂ ಕೂಡ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನಂತ ನೆಗೆಟಿವ್ ಇಲ್ಲ. ನಮ್ಮ ಇಂಡಿವಿಜುವಲ್ ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಇದಾವೆ ಬಿಕಾಸ್ ಆಫ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕರೆಕ್ಷನ್ ಅಥವಾ ಇಂಡಿವಿಜುವಲ್ ಸ್ಟಾಕ್ ಗಳ ಕರೆಕ್ಷನ್. ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಂತೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ 2025 ಕೂಡ. ಅದಕ್ಕೂ ಕೂಡ ನೋಡಬಹುದು, ದ ಇಯರ್ ಆಫ್ anti-fragile India's 2025 performance signals structural strength heading into 2026. ಅಂದ್ರೆ 2025 ಒನ್ ಆಫ್ ದ ಚಾಲೆಂಜಿಂಗ್ ಇಯರ್ ಆದ್ರೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಕರೆಕ್ಷನ್ ಆಗಿಲ್ಲ. ಇದು ನಮ್ಮ ಮಾರ್ಕೆಟ್ ನ ಸ್ಟ್ರೆಂತ್ ಅನ್ನು ತೋರಿಸ್ತಿದೆ. ಯಾಕಂದ್ರೆ ಹಲವು ಬ್ಯಾಡ್ ನ್ಯೂಸ್ ಗಳು ಕೂಡ ಬಂದು, ಎಸ್ಪೆಷಲಿ ಟ್ಯಾರಿಫ್. ಬಟ್ ಟ್ಯಾರಿಫ್ ಕೂಡ
ಡೀಪ್ ಕರೆಕ್ಷನ್ ಗೆ ಕಾರಣ ಆಗ್ಲಿಲ್ಲ. ಹಾಗಾಗಿ ಇದು ಸ್ಟ್ರಕ್ಚರಲ್ ಸ್ಟ್ರೆಂತ್ ಅನ್ನು ತೋರಿಸ್ತಾ ಇದೆ. ಮುಂದಿನ ವರ್ಷ 2026 ಏನಿದೆ ಅದಕ್ಕೆ ಒಳ್ಳೆ ಸ್ಟ್ರೆಂತ್ ಅನ್ನು ತಗೊಂಡು ಹೋಗ್ತಾ ಇದೆ. ನೋಡೋಣ 2026 ಏನಾದ್ರು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ನಾವು ನೋಡ್ಲಿಕ್ಕೆ ಸಿಗುತ್ತಾ ಅಂತ. ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ JP Morgan shares 7 key habits behind the success of world's richest families. ವಿಶ್ವದ ಶ್ರೀಮಂತ ಕುಟುಂಬಗಳೇನಿದಾವೆ ಅವುಗಳ ಸಕ್ಸಸ್ಗೆ JP Morgan 7 ಹ್ಯಾಬಿಟ್ಸ್ ಗಳು ಕಾರಣ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ನಿಮ್ಮಲ್ಲಿ ಇದರಲ್ಲಿ ಯಾವ ಹ್ಯಾಬಿಟ್ಸ್ ಇದೆ ಅಂತ, ಯಾವ್ಯಾವ ಇದಾವೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಡೀಪ್ ರೀಡಿಂಗ್. ಇದು ಬಹಳ ಇಂಪಾರ್ಟೆಂಟ್. ನಾನು ಕೂಡ ಪದೇ ಪದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ ವಿಡಿಯೋಗಳಲ್ಲಿ, ಸಾಧ್ಯವಾದಷ್ಟು ತಿಳ್ಕೊಳ್ಳಿ ವಿಷಯಗಳನ್ನ ಅಂತ, ಓದಿ ಅಂತ. ವಾರೆನ್ ಬಫೆಟ್ ಅವರು ಹೇಳೋದು ಕೂಡ ಅದೇ, ಓದಿ 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 ಅಂತಾನೆ. ಓದಿದ್ರೆ ನಮ್ಗೆ ವಿಷಯಗಳು ಗೊತ್ತಾಗೋದು. ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲಿ ಸಕ್ಸಸ್ ನ ಹಿಂದೆ ಡೀಪ್ ರೀಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ನಂತರ ಎಕ್ಸರ್ಸೈಸ್, ಪ್ರತಿದಿನ ಕೂಡ ಫಿಟ್ನೆಸ್ ಎಕ್ಸರ್ಸೈಸಸ್ ಅನ್ನ ಮಾಡ್ತಿದ್ದಾರೆ, ಫಿಸಿಕಲ್ ಎಕ್ಸರ್ಸೈಸಸ್ ಅನ್ನ. ಈ ಡಿಸಿಪ್ಲಿನ್ ಅನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಎಲ್ಲಿ ಡಿಸಿಪ್ಲಿನ್ ಅಂದ್ರೆ ಎಸ್ಪೆಷಲಿ ಫಿಸಿಕಲ್ ಫಿಟ್ನೆಸ್ ಡಿಸಿಪ್ಲಿನ್ ಇರೋದಿಲ್ವಾ ಅಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ನಿಮ್ಗೆ ಗೊತ್ತಿದೆ ವಾರೆನ್ ಬಫೆಟ್ ಅವರು 100 ವರ್ಷದ ಹತ್ರ ಬಂದ್ರು ಕೂಡ ಯಾವ ರೀತಿ ಇದ್ದಾರೆ ಅಂತ. ಬಿಲ್ ಗೇಟ್ಸ್ ಅವರು ಆಗ್ಬಹುದು. ಫಿಸಿಕಲ್ ಫಿಟ್ನೆಸ್ ಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ದಾರೆ ಅವರು. ಇನ್ನು ಕನ್ಸಿಸ್ಟೆನ್ಸಿ, ವೆದರ್ ಇನ್ ಲರ್ನಿಂಗ್, ಇನ್ವೆಸ್ಟಿಂಗ್ ಆರ್ ಫ್ಯಾಮಿಲಿ ಗವರ್ನೆನ್ಸ್, ಇಲ್ಲೆಲ್ಲ ಕನ್ಸಿಸ್ಟೆನ್ಸಿಯನ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ನಂತರ ವೇಕಿಂಗ್ ಅಪ್ ಅರ್ಲಿ. ತುಂಬಾ ಜನ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಕ್ಕೂ ಕಷ್ಟ ಪಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಬಿಲಿಯನರ್ ಫ್ಯಾಮಿಲೀಸ್ ಬೇಗ ಎದ್ದು ಕ್ರಿಯೇಟಿವಿಟಿ, ಸ್ಟ್ರಾಟಜಿಕ್ ಥಿಂಕಿಂಗ್, ಪ್ರೊಡಕ್ಟಿವಿಟಿ ಕಡೆ ಗಮನ ಕೊಡ್ತಾ ಇದ್ದಾರೆ. ಇನ್ನು ಎಕ್ಸ್ಟ್ರೀಮ್ ಇಂಟೆನ್ಷನಾಲಿಟಿ ಇನ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವರು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಬಿಯಾಂಡ್ ರೂಟೀನ್ಸ್ ಗ್ರೇಟೆಸ್ಟ್ ಡಿಫರೆನ್ಶಿಯೇಟರ್ ಟೈಮ್. ಇನ್ನು ಫೋಕಸ್ಡ್ ನಾಲೆಡ್ಜ್ ಬಿಲ್ಡಿಂಗ್. ನನ್ಗೆಲ್ಲ ಗೊತ್ತು ಅಂತ ಸುಮ್ಮನಾಗ್ತಿಲ್ಲ, ವಿಷಯನ ತಿಳ್ಕೊಳ್ಳೋ ಕಡೆ ಫೋಕಸ್ ಮಾಡ್ತಾ ಇದೆ. ಇನ್ನು ಲಾಂಗ್ ಹಾರಿಜನ್ ಥಿಂಕಿಂಗ್. ಸಣ್ಣ ಇನ್ವೆಸ್ಟರ್ಸ್ ಅಥವಾ ಹೊಸಬರು ಫೇಲ್ ಆಗ್ಲಿಕ್ಕೆ ಕಾರಣ ಕೂಡ ಇದೆ. ಅವ್ರಿಗೆ ಇಮಿಡಿಯೇಟ್ ಲಾಭ ಆಗ್ಬೇಕು, ಇವತ್ತು ಹಾಕಿದ್ರೆ ನಾಳೆ ಪ್ರಾಫಿಟ್ ಆಗ್ಬೇಕು, ರಾತ್ರಿ ಕೋಟ್ಯಾಧಿಪತಿ ಆಗ್ಬೇಕು, ಈ ರೀತಿಯ ಆಸೆಗಳಿಗೆ ಬಲಿ ಆಗ್ತಿರೋದು. ಬಟ್ ಇವರು ಲಾಂಗ್ ಹಾರಿಜನ್ ಥಿಂಕಿಂಗ್ ನೋಡ್ತಿದ್ದಾರೆ. ಯಾಕಂದ್ರೆ ಕ್ವಿಕ್ ವಿನ್ಸ್ ಅಲ್ಲಿ ನಾವು ವೆಲ್ತ್ ಬಿಲ್ಡ್ ಮಾಡ್ಕೊಳಕ್ ಆಗೋದಿಲ್ಲ. ಜೊತೆಗೆ ಇನ್ ಕೇಸ್ ಕ್ವಿಕ್ ಆಗಿ ನಮ್ಗೆ ಗೈನ್ ಆದ್ರೂ ಕೂಡ ಅದು ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕಂದ್ರೆ ಅದನ್ನ ಅರ್ನ್ ಮಾಡಕ್ಕೆ ಕಷ್ಟ ಪಡ್ತೀವಲ್ಲ, ಆಗ ಅದರ ಬೆಲೆ ಗೊತ್ತಿರುತ್ತೆ. ಅದನ್ನ ಸೇಫ್ ಮಾಡ್ಕೊಳ್ಳಕ್ಕೂ ಕೂಡ ನಾವು ದಾರಿಗಳನ್ನ ನೋಡುತ್ತೀವಿ. ಆದ್ರೆ ಕ್ವಿಕ್ ಗೇನ್ ಏನಿದೆ ಇದು ಈಸಿಯಾಗಿ ಖರ್ಚು ಕೂಡ ಆಗೋಗುತ್ತೆ. ಬಿಲಿಯನರ್ ಫ್ಯಾಮಿಲೀಸ್ ಲಾಂಗ್ ಟರ್ಮ್ ಹಾರಿಜನ್ ಥಿಂಕ್ ಮಾಡ್ತಾರೆ. ಈ 7 ಪಾಯಿಂಟ್ಸ್ ಅವರ ಸಕ್ಸಸ್ ನ ಮಂತ್ರ ಅಂತ ಹೇಳ್ತಿದ್ದಾರೆ JP Morgan ಅವರು. ಸಾಧ್ಯವಾದ್ರೆ ನೀವೆಲ್ಲರೂ ಕೂಡ ಇದನ್ನ ರೂಢಿಸಿಕೊಳ್ಳಕ್ಕೆ ಪ್ರಯತ್ನ ಪಡಿ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ನಾಳೆ F1 ದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಟ್ರೇಡರ್ಸ್ ಇದು ಬಹಳ ಮುಖ್ಯ, ಇನ್ವೆಸ್ಟರ್ಸ್ ಏನಲ್ಲ. ಬಟ್ ಸ್ಟಿಲ್ ನಾವು ಕೂಡ ತಿಳ್ಕೊಂಡಿರ್ಬೇಕು, ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ. ಮ್ಯಾಥ್ ಚೇಂಜಸ್ ಬಟ್ ನಾಟ್ ಡಿಸಿಪ್ಲಿನ್. ಅನಲಿಸ್ಟ್ ಅಡ್ವೈಸ್ F1 ಟ್ರೇಡರ್ಸ್ ಅಮಿಡ್ ರಿಡಕ್ಷನ್ ಇನ್ ಲಾಟ್ ಸೈಜಸ್ ಆಫ್ 4 NSE ಇಂಡೈಸಸ್. NSE ಇಂಡೈಸಸ್ ಗಳಲ್ಲಿ ಲಾಟ್ ಚೇಂಜಸ್ ಆಗ್ತಾ ಇದೆ. ಅದರಲ್ಲಿ ಮೇಜರ್ ಆಗಿ ನಿಫ್ಟಿ 50 ಸೈಜ್ ನೋಡಬಹುದು. 75 ಇದ್ದದ್ದು ಈಗ 65 ಇಳಿತಾ ಇದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 35ರಿಂದ 30 ಇಳಿತಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 65ರಿಂದ 60 ಲಾಟ್ ಇಳಿತಿದೆ. ಮಿಡ್ ಕ್ಯಾಪ್ ಸೆಲೆಕ್ಟ್ ಅಲ್ಲಿ 140ರಿಂದ 120 ಇಳಿತಾ ಇದೆ. ಇಲ್ಲಿ ಲಾಟ್ ಸೈಜಸ್ ಚೇಂಜ್ ಆಗ್ತಾ ಇದೆ, ಬಟ್ ಸೇಮ್ ಇರುತ್ತೆ. ಅಂದ್ರೆ ಇಲ್ಲಿ ಲಾಟ್ ಚೇಂಜ್ ಆದ ತಕ್ಷಣ ಜಾಸ್ತಿ ಟ್ರೇಡ್ ಮಾಡಬೇಕು ಅಂತ ಅಲ್ಲ. ಆಸ್ ಯೂಶುವಲ್ ರಿಸ್ಕ್ ಅಂಡ್ ರಿವಾರ್ಡ್ ಸೇಮ್ ಇರುತ್ತೆ, ಬಟ್ ನಂಬರ್ ಆಫ್ ಲಾಟ್ಸ್ ಡಿಫರೆನ್ಸ್ ಆಗುತ್ತೆ. ಕೇರ್ಫುಲ್ ಆಗಿರಿ ಅಂತ ಅನಲಿಸ್ಟ್ ಗಳು ಹೇಳ್ತಿದ್ದಾರೆ. ಇದು ಎಸ್ಪೆಷಲಿ F1 ಮಾಡೋರ್ಗೆ, ಇನ್ವೆಸ್ಟರ್ಸ್ ಏನಲ್ಲ. ಬಟ್ ಆಸ್ ಎ ಮಾಹಿತಿ ನಮಗೂ ಕೂಡ ಇದು ಗೊತ್ತಿರಲೇಬೇಕು. ನೆಕ್ಸ್ಟ್ ವಾರೆನ್ ಬಫೆಟ್ ಅವರು ನಾಳೆ ರಿಟೈರ್ ಆಗ್ತಿದ್ದಾರೆ. ನಾಳೆ ಅವರ ಲಾಸ್ಟ್ ಡೇ ಆಗಿರುತ್ತೆ. ಬರ್ಕ್ಷೈರ್ ಹಾಥ್ವೇ CEO ಆಗಿ ಅವರ ಜಾಗಕ್ಕೆ ಹೊಸಬ್ರು ಕೂಡ ಬರ್ತಾ ಇದ್ದಾರೆ, ಗ್ರೆಗೋರಿ ಅಬೆಲ್. ಈಗಾಗಲೇ ಫ್ಯೂ ಮಂತ್ಸ್ ಬ್ಯಾಕ್ ಇದು ಡಿಸೈಡ್ ಆಗಿತ್ತು. ಎಲ್ರಿಗೂ ಕುತೂಹಲ ಇದೆ ಬರ್ಕ್ಷೈರ್ ಹಾಥ್ವೇ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ವಾರೆನ್ ಬಫೆಟ್ ಅವರು ಇಲ್ದೆ ಅಂತ. ವಾರೆನ್ ಬಫೆಟ್ ಅವರು ಇರ್ತಾರೆ ಆಸ್ ಎ ಮೆಂಟರ್ ಆಗಿರ್ಬೋದು, CEO ಆಗಿ ಗ್ರೆಗೋರಿ ಅಬೆಲ್ ಅವರು ಇರ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಏನೋ ಬಜೆಟ್ 2026 ಬಗ್ಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಪ್ರತಿದಿನ ಕೂಡ ಬರ್ತಾ ಇರುತ್ತವೆ. ಇವತ್ತು ಕೂಡ ಎಸ್ಪೆಷಲಿ ಸಪ್ಲೈ ಚೈನ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ. ಸಪ್ಲೈ ಚೈನ್ ಇನ್ ಇಟ್ಸ್ ಬಿಟ್ ಟು ಮ್ಯಾಚ್ ಅಪ್ ವಿತ್ ಚೀನಾದ ಜೊತೆ ಮ್ಯಾಚ್ ಅಪ್ ಮಾಡ್ಲಿಕ್ಕೆ ಸಪ್ಲೈ ಚೈನ್ ಸೆಗ್ಮೆಂಟ್ ಗೆ ಅಪ್ಗ್ರೇಡೇಷನ್ ಆಗಬೇಕು ಅಂತಂದ್ರೆ ಎಸ್ಪೆಷಲಿ ಫಾರ್ ನ್ಯೂ ಫ್ಯಾಕ್ಟರೀಸ್ ಪುಷ್ ಹಾಗೂ ಬಿಗ್ಗರ್ ಇನ್ಸೆಂಟಿವ್ಸ್ ಅನ್ನ ಕೊಡಬೇಕು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಧಾರ ತಗೊಳ್ತಾ ನೋಡ್ಬೇಕಾಗುತ್ತೆ ಫೆಬ್ರವರಿ 1ನೇ ತಾರೀಕು. ನಂತರ ಸೆಬಿಯಿಂದ ಒಂದು ಸುದ್ದಿ ಬಂದಿದೆ. ಸೆಬಿ ಕ್ಯಾನ್ಸಲ್ಸ್ ಲೈಸೆನ್ಸ್ ಆಫ್ ರಿಸರ್ಚ್ ಅನಲಿಸ್ಟ್ ಆಫ್ಟರ್ ಫೈಂಡಿಂಗ್ ಹಿ ವಾಸ್ ರನ್ನಿಂಗ್ ಎ ಗ್ರಾಸರಿ ಶಾಪ್. ಎಸ್ಪೆಷಲಿ ಇದು ತಮಿಳುನಾಡು ಗ್ರಾಸರಿ ಶಾಪ್ ಓನರ್ ಗೆ ಸಂಬಂಧಪಟ್ಟದ್ದು. ಆಕ್ಚುಲಿ ಅವರ ಹೆಸರಲ್ಲಿ ಸೆಬಿ ರಿಸರ್ಚ್ ಅನಲಿಸ್ಟ್ ರಿಜಿಸ್ಟ್ರೇಷನ್ ಇದೆ, ಆಪ್ಷನ್ಸ್ ಕಾಲ್ ಕೊಡ್ತಿದ್ದಾರೆ. ಬಟ್ ಆಕ್ಚುಯಲ್ ಆಗಿ ಅವರನ್ನ ನೋಡಿದ್ರೆ ಒಂದು ಗ್ರಾಸರಿ ಶಾಪ್ ಅನ್ನ ಇಟ್ಕೊಂಡಿರುವಂತವ್ರು. ಅವರು ಯಾವುದೇ ರಿಸರ್ಚ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಅಂತವರ ಡಾಕ್ಯುಮೆಂಟ್ ಅನ್ನ ಫೋರ್ಜರಿ ಮಾಡಿಕೊಂಡು ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ₹1,000 ಚಾರ್ಜ್ ಮಾಡಿದ್ದಾರೆ ಕೋರ್ಸ್ ಗಳನ್ನ ರನ್ ಮಾಡಕ್ಕೆ. ಹಾಗೆ ಆಪ್ಷನ್ಸ್ ಕಾಲ್ ಗಳನ್ನ ಕೊಡಕ್ಕೂ ಕೂಡ ₹1,000 ಚಾರ್ಜ್ ಅನ್ನ ಮಾಡಿದ್ದಾರೆ. ಒಂದು ಫೇಕ್ ಕಂಪನಿಯನ್ನೇ ಸೃಷ್ಟಿ ಮಾಡಿಕೊಂಡು
ಈ ರೀತಿಯ ಒಂದು ಕೇಸನ್ನ ಸೆಬಿ ಫೈನ್ ಮಾಡಿದೆ. ಅವರ ರಿಸರ್ಚ್ ಅನಲಿಸ್ಟ್ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿದೆ. ಈಗ ಆಕ್ಚುಲಿ ಆ ವ್ಯಕ್ತಿಗೆ ಗೊತ್ತೇ ಇಲ್ಲ, ಆ ವ್ಯಕ್ತಿ ಬೇರೆ ಏನಕ್ಕೋ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಬಳಸ್ಕೊಂಡು ಆ ನೇಮ್ ಅಲ್ಲಿ ರಿಸರ್ಚ್ ಅನಲಿಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಹೇಗ ಸಾಧ್ಯ ಆಯ್ತೋ ಗೊತ್ತಿಲ್ಲ. ಈಗ ಫೈನಲಿ ಕೆಲವೊಂದು ಕಂಪ್ಲೇಂಟ್ಸ್ ಆಗಿದೆ, ಇವರು ಕಾಲ್ಸ್ ಕೊಡ್ತಿದ್ದಾರೆ ಆದ್ರೆ ಸಕ್ಸಸ್ ಆಗ್ತಿಲ್ಲ ಅಂತ ಸೆಬಿ ಸ್ಕೋರ್ಸ್ ಸೈಟ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಆನಂತರ ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗಿರೋದು ಈ ವಿಷಯ. ಸೊ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ನೋಡಿ ಇಂತ ವಿಚಾರಗಳಲ್ಲಿ ಎಸ್ಪೆಷಲಿ. ಏನು ರೈಲ್ವೇಸ್ ಇಂದ ಒಂದು ಸುದ್ದಿ ಬಂದಿದೆ. ರೈಲ್ವೇಸ್ ಅನೌನ್ಸಸ್ 3% ಡಿಸ್ಕೌಂಟ್ ಆನ್ ರೈಲ್ 1 ಅನ್ರಿಸರ್ವ್ಡ್ ಟಿಕೆಟ್ಸ್ ಫ್ರಮ್ ಜಾನ್ 14. ಅಂದ್ರೆ ರೈಲ್ 1 ಆಪ್ ಮೂಲಕ ಅನ್ರಿಸರ್ವ್ಡ್ ಟಿಕೆಟ್ ಅನ್ನು ಬುಕ್ ಮಾಡಿದ್ರೆ 3% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ 6 ಮಂತ್ಸ್ ಜನವರಿ 14 ಜುಲೈ 14 ಕೂಡ ಈ ಆಫರ್ ಇರುತ್ತೆ. ಇನ್ನು ಡಿಫೆನ್ಸ್ ಶೇರ್ಗಳಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಸ್ಟಿಲ್ ಅನಲಿಸ್ಟ್ ಅಪ್ಸೈಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಆಫ್ಟರ್ 79,000 crore ಪ್ರಪೋಸಲ್ಸ್ ಅಪ್ರೂವ್ ಆದ್ಮೇಲೆ. ಸ್ಟಾಕ್ಸ್ ಅಲ್ಲಿ ಅಂತ ರಿಯಾಕ್ಷನ್ ಬಂದಿಲ್ಲದೆ ಇರಬಹುದು ಇವತ್ತು, ಬಟ್ ಸ್ಟಿಲ್ ಅಪ್ಸೈಡ್ ಪೊಟೆನ್ಶಿಯಲ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನಲಿಸ್ಟ್ ಗಳು. ನೆಕ್ಸ್ಟ್ ಬ್ಲಾಕ್ ಸ್ಟೋನ್ ಬ್ಯಾಕ್ಡ್ ಬೆಂಗಳೂರು ಡೆವಲಪರ್ ಬಾಗಮಾನೆ ಟು ಸೂನ್ ಫೈಲ್ DRHP ಫಾರ್ ₹4,000 crore REIT IPO. ಬೆಂಗಳೂರಲ್ಲಿರೋರಿಗೆ ಬಾಗಮಾನೆ ಬಗ್ಗೆ ಗೊತ್ತಿರೋದು. REIT ಗೆ IPO ಗೆ ಸದ್ಯದಲ್ಲೇ DRHP ಫೈಲ್ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ. ಸುಮಾರು 4,000 ಕೋಟಿ ರೈಸ್ ಮಾಡಬಹುದು ಅಂತ. ನೋಡೋಣ ಯಾವಾಗ ಕಂಪನಿ ಅನೌನ್ಸ್ ಮಾಡುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.